ಹಾಯ್ ಫ್ರೆಂಡ್ಸ್, ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನಾವು ಮಾತಾಡಬೇಕಾದ್ರೆ 22ನೇ ಕ್ವಶನ್ ನಂಬರ್ ಅಲ್ಲಿ ಹೇಳಿದ್ದೆ 6 ಮಾರ್ಕ್ಸ್ ನಿಮ್ ಕೈಯಲ್ಲಿ ಫಿಕ್ಸ್ ಇರ್ತದೆ ಅಂತ. ಅದರಲ್ಲಿ ಹೇಳಿದ್ದೆ ಒಂದು ಪ್ರಾಡಕ್ಟ್ ಮೆಥಡ್ ಕೊಡ್ತಾರೆ ಕಂಪಲ್ಸರಿ ಅಂತ, ಅದು ಬಿಟ್ರೆ P&L ಅಕೌಂಟ್ ಅಪ್ರಾಪ್ರಿಯೇಷನ್ ಅಕೌಂಟ್ ಒಂದು ಕೊಡ್ತಾರೆ ಅಂತ ಹೇಳಿದ್ದೆ ನಾನು. ಈ ಎರಡರಲ್ಲಿ ಒಂದು ಫಿಕ್ಸ್ ಇದ್ದೇ ಇರ್ತದೆ ಅಂತ ಹೇಳಿದ್ದೆ. ಈಗ ನಾವು ಆಲ್ರೆಡಿ ಪ್ರಾಡಕ್ಟ್ ಮೆಥಡ್ ನ ಸಿಂಪಲ್ ಆಗಿ ಈಸಿಯಾಗಿ 2 ಕ್ವಶನ್ ಸಾಲ್ವ್ ಮಾಡ್ಬಿಟ್ಟಿದೀವಿ. ಅದ್ರಲ್ಲಿ ನಿಮ್ಗೆ ಯಾವುದೇ ರೀತಿ ಡೌಟ್ ಇಲ್ಲ ಅಂತ ಅನ್ಕೊಳ್ತೀನಿ. ಸೊ ಈಗ P&L ಅಪ್ರಾಪ್ರಿಯೇಷನ್ ಅಕೌಂಟ್ ಅಂತ ಮಾಡ್ತೀವಿ. P&L ಅಪ್ರಾಪ್ರಿಯೇಷನ್ ಅಕೌಂಟ್ ಅಂತ ಮಾಡ್ತೀವಿ. ಓಕೆ, ಶಾರ್ಟ್ ಫಾರ್ಮ್ ಅಲ್ಲಿ ಬರ್ದಿರ್ತೀನಿ, ಸ್ವಲ್ಪ ಬೇಗ ಆಗ್ಲಿ ಅಂತ. ಸೊ P&L ಅಪ್ರಾಪ್ರಿಯೇಷನ್ ಅಕೌಂಟ್ ಅಲ್ಲಿ ಏನ್ ಬರುತ್ತೆ ಸರ್ ಅಂದ್ರೆ, ನೋಡ್ರಿ, ಈಗ ಒಂದು ಇಬ್ರು ಪಾರ್ಟ್ನರ್ ಸೇರ್ಕೊಂಡು ಒಂದು ಬಿಸ್ನೆಸ್ ರನ್ ಮಾಡ್ತಾ ಇರ್ತಾರೆ. ಅರ್ಥ ಆಯ್ತಾ? ಇಬ್ರು ಪಾರ್ಟ್ನರ್ ಸೇರ್ಕೊಂಡು ಒಂದು ಬಿಸ್ನೆಸ್ ರನ್ ಮಾಡ್ತಾ ಇರ್ತಾರೆ. ನಾನು ಅವಾಗಲೇ ಹೇಳಿದ್ದೆ ಇಯರ್ ಎಂಡಿಂಗ್ ಬರೀತಾ ಇದ್ವಲ್ಲ, ಸ್ಟಾರ್ಟಿಂಗು ಇಯರ್ ಎಂಡಿಂಗ್ ಅಂತ ಒಂದು ಅಕೌಂಟಿಂಗ್ ಇಯರ್ ಇರ್ತದೆ ಅಂತ. ಆ ಅಕೌಂಟಿಂಗ್ ಇಯರ್ ಅಲ್ಲಿ ಬಂದ್ಬಿಟ್ಟು 1/4/2022 ಅಂತ ಅನ್ಕೊಳ್ರಿ. ಓಕೆ, ಇದು ಓಪನಿಂಗ್ ಇಯರ್. ಈ ಓಪನಿಂಗ್ ಇಯರ್ ಅಲ್ಲಿ ಕ್ಯಾಪಿಟಲ್ ಇರ್ತದೆ, ಪ್ರಾಫಿಟ್, ನಾರ್ಮಲ್ ಆಗಿ ಅಸೆಟ್ಸ್ ಲಯಬಿಲಿಟೀಸ್ ಎಲ್ಲ ತೋರಿಸ್ತೀವಲ್ಲ, ಅದರಲ್ಲಿ ಪ್ರಾಫಿಟ್ ಇರ್ತದೆ, ಅವ್ರ ಕ್ಯಾಪಿಟಲ್ ಇರ್ತದೆ, ಎಲ್ಲ ಇರ್ತದೆ. ಆದ್ರೆ ಇದ್ರಲ್ಲಿ ಏನ್ ಮಾಡಿರ್ತೀವಿ ಅಂದ್ರೆ, ನಾವು ಒಂದು ಪ್ರಾಫಿಟ್ ತೋರಿಸಿರ್ತೀವಿ. ಏನ್ ತೋರಿಸಿರ್ತೀವಿ ಪ್ರಾಫಿಟ್? ಫಾರ್ ಎಕ್ಸಾಂಪಲ್, ಈಗ ಒಂದು 50,000 ಪ್ರಾಫಿಟ್ ಇದೆ ಇಯರ್ ಎಂಡಿಂಗ್ ಅಲ್ಲಿ, ಇಯರ್ ಸ್ಟಾರ್ಟಿಂಗ್ ಅಲ್ಲಿ. ಒಂದು ಇಯರ್ ಎಂಡಿಂಗ್ ಮುಗಿತು, ಇಯರ್ ಸ್ಟಾರ್ಟಿಂಗ್ ಅಲ್ಲಿ 50,000 ರೂಪಾಯಿ ಪ್ರಾಫಿಟ್ ಇದೆ. ಈ 50,000 ರೂಪಾಯಿ ಪ್ರಾಫಿಟ್ ಕೊನೆ ಅಂದ್ರೆ ಈ ಇಯರ್ ಎಂಡಿಂಗ್ ಯಾವುದು? 31/3/2023. ಕರೆಕ್ಟಾ? ಈ 31/3/2023 ಏನ್ ಪ್ರಾಫಿಟ್ ಇತ್ತು ಅಂತ ಕೇಳಿದ್ರೆ, ಇದನ್ನ ಒಂದ್ ಸ್ವಲ್ಪ ಟೈಮ್ ತಗೋತೀವಿ. ಯಾಕಂದ್ರೆ ಈ ವರ್ಷದಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಗಳು ಆಗಿರ್ತದಲ್ಲ. ಸೊ ಕೆಲವೊಂದು ಸ್ಯಾಲರಿ ಕೊಡ್ಬೇಕಾಗಿರ್ತದೆ, ಕೆಲವೊಬ್ಬರಿಗೆ ಇವಾಗ ಯಾರೋ A and B ಇರ್ತಾರಲ್ಲ, A and B ರನ್ ಮಾಡ್ತಾ ಇರ್ತಾರೆ ಬಿಸ್ನೆಸ್. ಸುಮ್ನೆ ಅನ್ಕೊಳ್ಳೋಣ A and B. ಈ A and B ಇವಾಗ ಹೇಗೆ ಸ್ಯಾಲರಿ ಕೊಡ್ಬೇಕು, ಅಥವಾ B ಗೆ ಕಮಿಷನ್ ಕೊಡ್ಬೇಕು, ಅಥವಾ ಈ ಅಪ್ಪ ಎಷ್ಟೊಂದು ಕ್ಯಾಪಿಟಲ್ ಹಾಕಿದಾನೆ ಬಂಡವಾಳ, ಆ ಬಂಡವಾಳಗೆ ನಾವು ಬಡ್ಡಿ ಕೊಡ್ಬೇಕಲ್ಲ, ಆ ಬಂಡವಾಳಕ್ಕೆ ಬಡ್ಡಿ ಕೊಡ್ಬೇಕು. ಆಮೇಲೆ ಈ ಬಿ ಅನ್ನೋನು ಏನೋ ಒಂದ್ ಸ್ವಲ್ಪ ದುಡ್ಡು ತಗೋಬಿಡಿಯಲ್ಲ, ಬಿಸ್ನೆಸ್ ನಾವು ಮಾಡ್ತದಲ್ಲ ಇಂಟ್ರೆಸ್ಟ್ ಅಂಡ್ ಡ್ರಾಯಿಂಗ್ಸ್, ಅದಕ್ಕೆ ಇಂಟ್ರೆಸ್ಟ್ ಹಾಕ್ಬೇಕು. ಈ ಅಪ್ಪ ಏನೋ ಡ್ರಾಯಿಂಗ್ಸ್ ನೋಡಿ ಅದಕ್ಕೆ ಇಂಟ್ರೆಸ್ಟ್ ಹಾಕ್ಬೇಕು. ಇವೆಲ್ಲ ಸ್ವಲ್ಪ ಆಡ್ ಆಗ್ತಾ ಇರ್ತವೆ. ಇದೆಲ್ಲ P&L ಅಕೌಂಟ್ ಸಂಬಂಧಪಟ್ಟಿರೋದೆ. ಇದಕ್ಕೆ ಆಡ್ ಆದ್ಮೇಲೆ ಅಥವಾ ಲೆಸ್ ಆದ್ಮೇಲೆ ಏನಾದ್ರು ಕೊಡೋದಿದ್ರೆ ಲೆಸ್ ಮಾಡ್ಬೇಕು, ಏನಾದ್ರು ಅವ್ರಿಗೆ ಕೊಡೋದಿದ್ರೆ ಆಡ್ ಮಾಡ್ಬೇಕು. ಇಂಥವನ್ನ ಆಡ್ ಲೆಸ್ ಮಾಡಿ ಕೊನೆಯಲ್ಲಿ ಏನೋ ಒಂದು ಪ್ರಾಫಿಟ್ ಬರ್ತದೆ. ಈ ಕ್ವಶನ್ ಮಾರ್ಕ್ ಏನ್ ಬರುತ್ತೆ ಗೊತ್ತಾ? ಇದನ್ನ ಕಂಡುಹಿಡಿಯೋದೇ ಇದ್ರದ್ದು ಕೆಲಸ. ಅರ್ಥ ಆಯ್ತಾ? ಇಲ್ಲಿ ಏನ್ ಕ್ವಶನ್ ಮಾರ್ಕ್ ಬರ್ತದಲ್ಲ, ಈ ಕ್ವಶನ್ ಮಾರ್ಕ್ ಏನ್ ನಾವು ಡೌಟ್ ಇಟ್ಕೊಳ್ತೀವಲ್ಲ, ಇದು ಎಷ್ಟು ಬರುತ್ತೆ ಅಂತ, ಇದನ್ನ ಕಂಡುಹಿಡಿಯೋದೇನೆ. ಇದನ್ನ ಕಂಡುಹಿಡಿದ್ರೆ ನಾವು ಕ್ಯಾಪಿಟಲ್ಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡೋದು. ಇವಾಗ ಏನಿದೆ, ಇದು ಲಾಸ್ಟ್ ಇಯರ್ ಟ್ರಾನ್ಸ್ಫರ್ ಮಾಡಿರ್ತೀವಿ, ಅದ್ರದ್ದು P&L ಅಕೌಂಟ್ ತೋರಿಸ್ತಾ ಇದೀವಿ. ಇದೆಲ್ಲ ಸ್ವಲ್ಪ ವೇರಿಯೇಷನ್ಸ್ ಅದು ಇದೆಲ್ಲ ಆದ್ಮೇಲೆ ಏನ್ ಬರುತ್ತಲ್ಲ, ಇದನ್ನೇ ಅಲ್ವಾ ನಾವು ಕ್ಯಾಪಿಟಲ್ ಅಕೌಂಟ್ಗೆ ಪ್ರಾಫಿಟ್ ನ ಟ್ರಾನ್ಸ್ಫರ್ ಮಾಡೋದು. ಅಥವಾ ಲಾಸ್ ಆದ್ರೆ ಇವ್ರು ಕೊಡೋದೇನದಿದ್ರೆ ಅದನ್ನು ಟ್ರಾನ್ಸ್ಫರ್ ಮಾಡ್ಬೇಕಲ್ಲ. ಇದೇ ವೆರಿ ಇಂಪಾರ್ಟೆಂಟ್. ಇದನ್ನ ಕಂಡುಹಿಡಿತೀವಲ್ಲ, ಇದನ್ನೇ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಂದ್ರೆ ಪರ್ಫೆಕ್ಟ್ ಆಗಿ ಎಷ್ಟು ಪ್ರಾಫಿಟ್ ಅಥವಾ ಲಾಸ್ ಇದೆ ಅಂತ ಕಂಡುಹಿಡಿತೀವಲ್ಲ, ಅದೇ ಈ ಲೆಕ್ಕದ ಮೇನ್ ಥೀಮ್. ಇಷ್ಟು ಗೊತ್ತಿರ ಸಾಕು. ಕೊನೆಯಲ್ಲ ಇದು, ಇನ್ನೊಂದು ತಿಂಗಳಿದೆ. ಈ ಒಂದ್ ತಿಂಗಳಲ್ಲಿ ಇಷ್ಟು ಗೊತ್ತಿರ ಸಾಕು. ನೀವು ಸ್ಟಾರ್ಟಿಂಗ್ ಇಂದ ಸಿಕ್ಕಿದ್ರೆ ನಾವು ಇನ್ನೂ ಏನೋ ಮಾಡ್ತಿದ್ವಿ. ಸ್ಟಾರ್ಟಿಂಗ್ ಇಂದ ಆಫ್ಲೈನ್ ಕ್ಲಾಸ್ ಅಲ್ಲಿ ನೀವು ನಮ್ಗೆ ಸಿಕ್ಕಿದ್ರೆ ಇದು ಎಲ್ಲಾನು ನಿಮ್ಗೆ ಫುಲ್ ಡೀಟೇಲ್ಡ್ ಆಗಿ ಹೇಳ್ಕೊಡ್ತಿದ್ವಿ. ಆದ್ರೆ ನಿಮ್ಗೆ ಇವಾಗ ಲಾಸ್ಟ್ ಅಲ್ಲಿ ಇಷ್ಟು ಗೊತ್ತಿರ ಸಾಕು ಅಂದ್ರೆ ನಾವು ಪ್ರಾಫಿಟ್ ಲಾಸ್ ಅಲ್ಲಿ ಏನ್ ಸಿಗುತ್ತೆ ಅನ್ನೋದು ನಾವು ಕಂಡುಹಿಡಿತೀವಲ್ಲ, ದಿಸ್ ಇಸ್ ವಾಟ್ ಯು ಶುಡ್ ಲರ್ನ್. ಇದರಲ್ಲಿ ಇಷ್ಟೇ ಕೇಳೋದು. ಇಷ್ಟು ಕಾನ್ಸೆಪ್ಟ್ ಗೊತ್ತಿಟ್ಕೊಂಡು ನಾವು ಇಷ್ಟು ಕಾನ್ಸೆಪ್ಟ್ ಗೊತ್ತಿದ್ರೆ ಇವ್ರು ನಾವು ಲೆಕ್ಕ ಮಾಡ್ತಾ ಇರ್ಬೇಕಾದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ತಾ ಹೋಗ್ತಾ ಇರ್ತದೆ ಎಲ್ಲ. ಇದಾಯ್ತು. ಈಗ ಡೈರೆಕ್ಟ್ ನಾವು ಕ್ವಶನ್ಗೆ ಧುಮುಕ್ಬೋಣ. ಓಕೆ, ಈಗ ನಾವು ಡೈರೆಕ್ಟ್ ಆಗಿ ಕ್ವಶನ್ಗೆ ಧುಮುಕ್ಬೋಣ. ಈಗ ನೋಡ್ರಿ, ನಿಮ್ ಡಿಸ್ಪ್ಲೇ ಮೇಲೆ ಒಂದು ಕ್ವಶನ್ ಹಾಕ್ತೀನಿ ನೋಡ್ರಿ ಈಗ. ಓಕೆ, ಈಗ ನಿಮ್ಗೆ ಒಂದು ಕ್ವಶನ್ ಕಾಣಿಸ್ತಾ ಇದೆ. ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಬೇಸಿಕ್ ಗೊತ್ತಾಯ್ತು. ಈಗ ಒಂದು ಕ್ವಶನ್ ಕಾಣಿಸ್ತದೆ ನೋಡ್ರಿ ನಿಮ್ ಡಿಸ್ಪ್ಲೇ ಮೇಲೆ. ಏನ್ ಕ್ವಶನ್ ಇದೆ? ಸೇಮ್ 22ನೇ ಕ್ವಶನ್. ಓಕೆ, 22ನೇ ಕ್ವಶನ್ ಬಿಡ್ಲೇಬಾರ್ದು ಯಾವ್ದೇ ಕಾರಣಕ್ಕೂ. ಹೋಗಿದ ತಕ್ಷಣ ಫಸ್ಟ್ ಅದೇ ಮುಟ್ಬೇಕು ನೀವು. 6 ಮಾರ್ಕ್ಸ್ ಬಂದ್ಬಿಡಬೇಕು ಫಸ್ಟ್. ಆಮೇಲೆ ಬೇರೆ 6 ಮಾರ್ಕ್ಸ್ ನಿಮಗೆ ಬಂದಿದ್ ಕಾನ್ಫಿಡೆನ್ಸ್ ಬಂದ್ಬಿಟ್ರೆ ಆಮೇಲೆ ನಿಮ್ ಸ್ಟೋರಿನೇ ಬೇರೆ ಬಿಡಿ. ಆಮೇಲೆ ನೀವು ಬರೆಯೋ ರೀತಿನೇ ಬೇರೆ, ಆಮೇಲೆ ನಿಮ್ಗೆ ಇರೋ ಕಾನ್ಫಿಡೆನ್ಸೇ ಬೇರೆ. 6 ಮಾರ್ಕ್ಸ್ ಕಂಪಲ್ಸರಿ ಬಂದ್ಬಿಡ್ದಂಗ್ ಗೊತ್ತಾಗ್ಬಿಟ್ರೆ ನೆಕ್ಸ್ಟ್ 14 ಮಾರ್ಕ್ಸ್ ಗೆಲ್ಲ ಎದ್ರಲ್ಲಿ ನೀವು 14 ಮಾರ್ಕ್ಸ್ 10 ಮಾರ್ಕ್ಸ್ ಬರೋಷ್ಟಾದ್ರೂ ಮಾಡ್ತೀರಿ ನೀವು. ಈ ಕಾನ್ಫಿಡೆನ್ಸ್ ಬರ್ಬೇಕು ಫಸ್ಟ್ ಮಕ್ಕಳಿಗೆ. ಓಕೆ, ಆಮೇಲೆ ಇದರಲ್ಲಿ ಏನ್ ಕೊಟ್ಟಿದ್ದಾರೆ ಡಿಸ್ಪ್ಲೇ ಮಾಡ್ತಾರೆ ಕ್ವಶನ್ ಅಲ್ಲಿ ನೋಡಿ. ಅರುಣ್ ಅಂಡ್ ವರುಣ್ ಆರ್ ದ ಪಾರ್ಟ್ನರ್ಸ್ ಕಮೆನ್ಸ್ ಬಿಸ್ನೆಸ್ 1/4/2022.
ಇದು ಬಂದ್ಬಿಟ್ಟು ನಿಮಗೆ ಕೊಟ್ಟಿರೋ ಓಪನಿಂಗ್ ಬ್ಯಾಲೆನ್ಸ್. ಓಕೆ, 1/4/2022. ಶೇರಿಂಗ್ P&L ಅಕೌಂಟ್ ಅಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಇನ್ ದ ರೇಷಿಯೋ 2:1 ವಿತ್ ದ ಕ್ಯಾಪಿಟಲ್ ಆಫ್ 80,000 and 50,000. ಅರುಣ್ ಅನ್ನೋದು 80,000 ಇದೆ, ವರುಣ್ ಅನ್ನೋದು 50,000 ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ಕೆಳಗಡೆ ಕೊಟ್ಟಿದ್ದಾರೆ ನಿಮಗೆ, ಇದೇ ಮೇನ್. ಇವಾಗ ಇದ್ರದ್ದು ಗೊತ್ತಾಯ್ತು ರೇಷಿಯೋ. ಓಕೆ, ನೆಕ್ಸ್ಟ್ ಬಂದು ದೇ ಆರ್ ದ ಪ್ರಾಫಿಟ್ 20,000. ನೋಡಿ ನಾನು ಹೇಳಿದೆ ಏನಂತ ಹೇಳಿದೆ, ಈ 1/4/2022 ಕೊಟ್ಟಿದಾರಲ್ಲ, ಅಲ್ಲಿ ಎಷ್ಟಿದೆ ಇವ್ರದ್ದು ಪ್ರಾಫಿಟ್ ನೋಡ್ರಿ. ಇಲ್ಲಿ ನಾನು ಅವಾಗ 50 ಹಾಕೊಂಡಿದ್ದೆ, ಇಲ್ಲಿ ಎಷ್ಟಿದೆ ಎಕ್ಸಾಕ್ಟ್ ಪ್ರಾಫಿಟ್? 20,000 ಇದೆ. ಓಕೆ, ಅದಕ್ಕೆ ನೋಡ್ರಿ ನೆಕ್ಸ್ಟ್ ಇದು ನಿಮ್ಗೆ ಗೊತ್ತಾಗ್ಬಿಡುತ್ತೆ ಇಷ್ಟು. ಆಮೇಲೆ ರೇಷಿಯೋಸ್ ಕ್ಯಾಪಿಟಲ್ ಎಲ್ಲ ಗೊತ್ತಾಗ್ಬಿಡುತ್ತೆ. ಈಗ ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಎಷ್ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್? 8% ಇದೆ. ಇಟ್ಕೊಳ್ಳಿ, ಒಂದ್ಸಲ ಇಟ್ಕೊಳ್ಳಿ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ 2,000 2,500 ಅರುಣ್ ಮತ್ತೆ ವರುಣ್ದು. ಸ್ಯಾಲರಿ ಟು ಅರುಣ್ 3,000 ಸ್ಯಾಲರಿ ಕೊಡೋದಿದೆ ಅರುಣ್ಗೆ. ಕಮಿಷನ್ ಟು ವರುಣ್ 2,000 rupees ಕಮಿಷನ್ ಕೂಡ ಕೊಡೋದಿದೆ. ಇಷ್ಟೆಲ್ಲ ಕೊಟ್ಟಾದ್ಮೇಲೆ ಇಷ್ಟೆಲ್ಲ ವೇರಿಯೇಷನ್ಸ್ ಕೊಟ್ಟಿದ್ದಾರೆ. ಹಿಂಗೆಲ್ಲ ಮಾಡಿ ನೀವು, ಇದೆಲ್ಲ ಇದೆ, ಇದೆಲ್ಲ ಏನು ಮಾಡಿಲ್ಲ ನಾವು ಅಂತ ನೀವೊಬ್ಬ ಅಕೌಂಟೆಂಟ್ ಅನ್ಕೊಂಡ್ರೆ ಇವೆಲ್ಲ ಮಾಡಿಲ್ಲ ನಾವು, ನೀವು ಮಾಡ್ರಿ ಅಂತ ಕೊಟ್ಟಂಗಿದ್ದಾಗ ಈಗ ನಾವು ಮಾಡ್ಬೇಕು. ಯಾಕಂದ್ರೆ PUC ಆದ್ಮೇಲೆ ಮತ್ತೆ BCom ಮಾಡ್ತೀವಿ, ಆಮೇಲೆ ಮುಂದಕ್ಕೆ ಸ್ಟಡಿ ಮಾಡ್ತೀವಲ್ಲ. ಸೊ ಅಟ್ಲೀಸ್ಟ್ ನಾವು ಇದು ಮಾಡಕ್ ಗೊತ್ತಿರ್ಬೇಕು. ಈ P&L ಅಕೌಂಟ್ ಅಲ್ಲಿ ಏನೇನೋ ಕೊಟ್ಟಿರ್ತಾರೆ, ಅದನ್ನ ನಾವು ಅಡ್ಜಸ್ಟ್ ಮಾಡಿ ಇದು ಇದಕ್ಕೆ ಬರ್ತದೆ, ಇದನ್ನ ಈ ಕಡೆ ಹಾಕ್ಬೇಕು ಅಂತ ಗೊತ್ತಿರ್ಬೇಕಲ್ಲ ನಮ್ಗೆ, ಅಟ್ಲೀಸ್ಟ್ ಬೇಸಿಕ್ ನಾಲೆಡ್ಜ್. ಈಗ 20,000 ಇರೋದನ್ನ ವೇರಿಯೇಷನ್ ಆಗಿ ಲಾಸ್ಟ್ ನಿಮ್ಗೆ ಯಾವ ಪ್ರಾಫಿಟ್ ಬರುತ್ತೆ, ಯಾವ್ದನ್ನ ಪ್ರಾಫಿಟ್ ಆಗಿ ಟ್ರಾನ್ಸ್ಫರ್ ಮಾಡಬೇಕು ಅನ್ನೋದು ನಾನು ನಿಮ್ಗೆ ಇಲ್ಲಿ ಗೊತ್ತಾಗ್ಬಿಡ್ತದೆ. ಇದ್ರ ಬಗ್ಗೆ ಒಂಚೂರು ನಾಲೆಡ್ಜ್ ಇದ್ರೆ ನಿಮ್ಗೆ ಅಡ್ಮಿಷನ್ ರಿಟೈರ್ಮೆಂಟ್ ಅಲ್ಲಿ ನಾವು ಫಸ್ಟ್ ಗೆ ಮಾಡ್ತೀವಲ್ಲ, ಅಲ್ಲೇ ನಿಮ್ಗೆ ಗೊತ್ತಾಗ್ಬಿಡ್ತದೆ ಇವೆಲ್ಲ. ಆಮೇಲೆ ನೀವು ಟ್ರಾನ್ಸ್ಫರ್ ಮಾಡೋಕೆ ಪಾರ್ಟ್ನರ್ಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ, ಮತ್ತೆ ಅದನ್ನ ಲಾಸ್ಟ್ ಅಲ್ಲಿ ಒಂದು ಬ್ಯಾಲೆನ್ಸ್ ಶೀಟ್ ಮಾಡಿ ಟ್ಯಾಲಿ ಮಾಡ್ತೀವಿ ನೋಡ್ರಿ. ಆ ಕಡೆ ಈ ಕಡೆ ಟ್ಯಾಲಿ ಆಗಬೇಕು ಅಡ್ಮಿಷನ್ ಡಿಸಲ್ಯೂಷನ್ ಅಲ್ಲಿ. ಸೊ ಆ ಟೈಮಲ್ಲಿ ಪ್ರಾಫಿಟ್ ಇದು ಅಲ್ಲೂ ಹೆಲ್ಪ್ ಆಗ್ತದೆ. ಇದು ಸ್ವಲ್ಪ ಈಗ ಗೊತ್ತಿರಲಿ, ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಇದು 6 ಮಾರ್ಕ್ಸ್ಗೆ ಪಕ್ಕ ಗೊತ್ತಿರಲಿ. ಈ 20,000 ಅರ್ಥ ಆಯ್ತಾ? ಈಗ ನಾವು ಒಂದು ಫಾರ್ಮ್ಯಾಟ್ ಹಾಕೊಬಿಡುವ. ಏನ್ ಫಾರ್ಮ್ಯಾಟ್ ಹಾಕೊಡುವ ನೋಡ್ರಿ, ಒಂದು ಫಾರ್ಮ್ಯಾಟ್ ಇದೆ. ಏನ್ ಫಾರ್ಮ್ಯಾಟ್ ನಿಮ್ಗೆ ಈಸಿಯಾಗಿ ನೋಡ್ರಿ ಹೇಳಿದ್ನಲ್ಲ, ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್. ನೋಡ್ರಿ ಇದೆಲ್ಲ ನಾನು ಶಾರ್ಟ್ ಫಾರ್ಮ್ ಅಲ್ಲಿ ಬರೀತೀನಿ, ಸ್ವಲ್ಪ ಫಾಸ್ಟ್ ಇರಲಿ ಅಂತ ನೀವು ನೀಟಾಗಿ ಬರ್ಕೋಬೇಕು. ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್, ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್. ಈಗ ಇದಕ್ಕೆ ನಿಮಗೆ 4 ಕಾಲು ಬೋರ್ಡ್ ಪೂರ್ತಿ ಮಾಡ್ತೀನಿ, ಯಾಕಂದ್ರೆ ಇದು ಫುಲ್ ಈಗ ಮುಗೀತು ಅಂದ್ರೆ ಮುಗೀತು ಅಂತ ಅರ್ಥ. ಅಷ್ಟೇ, ಇದು ಈಸಿಯಸ್ಟ್ ಲೆಕ್ಕ. ಇದೇನು ಭಾರಿ ಕಷ್ಟ ನೋಡ್ರಿ. ಯಾವಾಗ ಇದು ಡೆಬಿಟ್ ಸೈಡ್ ಇರ್ತದೆ, ಇದು ಕ್ರೆಡಿಟ್ ಸೈಡ್ ಇರ್ತದೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ನಾರ್ಮಲ್ ಆಗಿ ಪರ್ಟಿಕ್ಯುಲರ್ಸ್ ಅಮೌಂಟ್, ಪರ್ಟಿಕ್ಯುಲರ್ಸ್ ಬರ್ಕೋತಾ ಇರ್ಬೇಕು. ನನ್ನ ಜೊತೆನೆ ಆನ್ಸರ್ ಮಾಡ್ಬಿಡ್ಬೇಕು, ಕ್ವಶನ್ ಕಾಪಿ ಮಾಡ್ಕೊಬಿಡ್ಬೇಕು, ಪಾಸ್ ಮಾಡಿ ಆಮೇಲೆ ಬರ್ಕೊಳ್ತಾ ಹೋಗ್ಬೇಕು. ಫಾಸ್ಟ್ ಆಗ್ತದ ಅವಾಗ. ಇಲ್ಲ ಅಂದ್ರೆ ಪಾಸ್ ಮಾಡಿ ನಿಲ್ಸ್ಕೊತಾ ಇರ್ತೀರಾ. ಆಮೇಲೆ ನೋಡ್ರಿ, ಇವಾಗ ನೀವು ಲೆಕ್ಕ ಮಾಡ್ಬೇಕಾದ್ರೆ ತುಂಬಾ ಕಷ್ಟ ಪಡಂಗಿಲ್ಲ. ಇದರಲ್ಲಿ ವೆರಿ ಈಸಿಯಾಗಿ ಹೇಳ್ಕೊಡ್ತೀನಿ ನಾನು, ತುಂಬಾ ಈಸಿ ಇರ್ತದೆ ಇದು, ಏನು ಭಾರಿ ಕಷ್ಟ ಮಾಡಕ್ ಕೊಡಲ್ಲ ನಿಮ್ಗೆ. ಈಗ ನಿಮ್ದು ಕ್ವಶನ್ ಒಂದು ನೆಟ್ ಪ್ರಾಫಿಟ್ ಅಂತ ಕೊಟ್ಟಿರ್ತಾರೆ. ಪ್ರಾಫಿಟ್ ಹೇಳಿದ್ನಲ್ಲ 20,000 ಬರ್ದಿದ್ನಲ್ಲ, ಆ 20,000 ನೀವು ತಂದು ಬಿಡ್ಬೇಕು. ಏನಂತ ಇಲ್ಲಿ ಏನಂತ ಬರೀಬೇಕು? ಬೈ ನೆಟ್ ಪ್ರಾಫಿಟ್ ಬ್ರಾಟ್ ಡೌನ್, ಬೈ ನೆಟ್ ಪ್ರಾಫಿಟ್ ಬ್ರಾಟ್ ಡೌನ್. ಯಾವ್ದು ಹೇಳಿದ್ದೆ ನಾನು? 20,000 ಕ್ವಶನ್ ಅಲ್ಲೇ ಕೊಟ್ಟಿದ್ದೀವಿ, ನೀವೇನ್ ಮಾಡಿದ್ರಿ ಆಯ್ತಾ? ಇದೇನ್ ನೀವೇನ್ ಮಾಡಿರ್ಲಿಲ್ಲ, 20,000 ಕೊಟ್ಟಿಲ್ಲ, ಅದನ್ನ ಅಲ್ಲ. ಇನ್ನೊಂದು ಈಸಿಯಾಗಿ ಏನಂದ್ರೆ, ಇದು ಲೆಕ್ಕ ಮಾಡ್ಬೇಕಾದ್ರೆ ಏನೋ ಮಾಡೋದಲ್ಲ ನೋಡ್ರಿ, ಇದು ಈಸಿಯಾಗಿ ಒಂದು ಮಾಡ್ಬಿಡ್ತೀನಿ. ಇನ್ನೊಂದು ಐಟಮ್ ಬರ್ತಿದ್ರಿ, ಒಂದು ಐಟಮ್ ಬಂತು, ಫಸ್ಟ್ ನೀವು ಕ್ರೆಡಿಟ್ ಸೈಡ್ ಹಾಕೋಬಿಡ್ರಿ. ಫಸ್ಟ್ ಕ್ರೆಡಿಟ್ ಸೈಡ್ ಮುಗಿಸ್ಕೊಬಿಡ್ರಿ. ಒಂದು ಐಟಮ್ ಬಂತು ನಿಮ್ಗೆ, ಬೈ ನೆಟ್ ಪ್ರಾಫಿಟ್ ಬ್ರಾಟ್ ಡೌನ್, ಅವ್ರು ಕ್ವಶನ್ ಅಲ್ಲೇ ಕೊಟ್ಟಿದ್ರು, ಬಂದ್ಬಿಡ್ತು. ನೀವು ಡೈರೆಕ್ಟ್ ಆಗಿ ಏನ್ ಮಾಡ್ತೀರಾ ಅಂದ್ರೆ, ಕ್ವಶನ್ ಅಲ್ಲಿ ಹುಡುಕಿ, ಏನು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇದೆಯಾ ಅಂತ ಹುಡುಕ್ಬಿಡಿ. ಫಸ್ಟ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇದೆಯಾ ಹುಡುಕ್ಬಿಡಿ. ಅಲ್ಲಿ ನೋಡ್ರಿ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಒಂದು ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ? ಅರುಣ್ 2,000, ವರುಣ್ 2,500 ಅಂತ ಕೊಟ್ಟಿದ್ದಾರೆ. ಬರ್ದು ಬಿಡ್ರಿ, ಬೈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಬರ್ದು ಬಿಡಿ, ಬೈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಏನಂತ ಕೊಟ್ಟಿದ್ದಾರೆ? ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಏನಂತ ಕೊಟ್ಟಿದ್ದಾರೆ? ಅರುಣ್ ವರುಣ್ ಇಬ್ರು ಕೊಟ್ಟಿದ್ದಾರೆ, ಅರುಣ್ ಮತ್ತೆ ವರುಣ್. ಸಮ್ ಟೈಮ್ಸ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕೊಟ್ಟು ನಿಮ್ಗೆ ಏನಾದ್ರು ಅದನ್ನ ಇದೆಲ್ಲ ಕೊಡಲ್ಲ, ಇಷ್ಟೇ ಕೊಡ್ತಾರೆ ಡೈರೆಕ್ಟ್.
ಬೇಕಾದ್ರೆ ಇಂಟ್ರೆಸ್ಟ್ ಅಂಡ್ ಡ್ರಾಯಿಂಗ್ಸ್ ಅವರು ಒಂದಷ್ಟು ಇಂಟ್ರೆಸ್ಟ್ ಅಂತ ಕೊಟ್ಬಿಟ್ಟು ಅವ್ರು ಡ್ರಾಯಿಂಗ್ಸ್ ಎಷ್ಟು ಮಾಡಿದ್ರೆ ಅಷ್ಟು ಕೊಟ್ಟು ನಾವು ಕಂಡುಹಿಡಿದಿರ್ತೀವಲ್ಲ, ಗೊತ್ತಲ್ಲ ನಾವು ಹೆಂಗ್ ಕಂಡುಹಿಡಿದ್ವಿ ಅಂತ ನಿಮ್ಗೆ ಪ್ರಾಡಕ್ಟ್ ಮೆಥಡ್ ಮಾಡ್ಬೇಕಾದ್ರೆ ಗೊತ್ತಿರ್ತದೆ. ಯಾಕಂದ್ರೆ ಅವ್ರಿಗೆ ಇಂಟ್ರೆಸ್ಟ್ ಎಷ್ಟೆಷ್ಟಿತ್ತು, ಅದಕ್ಕೆ ಏನು ಡ್ರಾಯಿಂಗ್ಸ್ ಎಷ್ಟು ಡ್ರಾಯಿಂಗ್ಸ್ ತಗೊಂಡಿದ್ರು, ಅದಕ್ಕೆ ನಾವೇನ್ ಇಂಟ್ರೆಸ್ಟ್ ಹಾಕಿದ್ವಿ, ಇದೆಲ್ಲ ಅಲ್ಲೇ ಕಲ್ತಿರ್ತೀರ. ಈಗ ಇದ್ರಲ್ಲಿ ಡೈರೆಕ್ಟ್ ಕೊಟ್ಬಿಟ್ಟಿದ್ದಾರೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಎಷ್ಟು ಕೊಟ್ಟಿದ್ದಾರೆ ನೋಡ್ರಿ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅರುಣ್ 2000, ಅರುಣ್ 2000, ವರುಣ್ 2500. ಕರೆಕ್ಟಾ? ಇದಾದ್ಮೇಲೆ ಇವೆರಡನ್ನ ಕೂಡಿ ಔಟರ್ ಕಾಲಮ್ ಅಲ್ಲಿ ಬರ್ಬಿಡಿ. ಅಂದ್ರೆ ಔಟರ್ ಕಾಲಮ್ ಅಲ್ಲಿ 4500. ಸರಿ, ಇಷ್ಟೇ ಬರೋದು. ಆ ಕಡೆ ಫಿಕ್ಸ್ ಆಗ್ಬಿಡ್ರಿ, ಇಷ್ಟೇ ಬರೋದು. ಬೈ ನೆಟ್ ಪ್ರಾಫಿಟ್ ಬ್ರಾಟ್ ಡೌನ್ ಅವರೇ ಕೊಟ್ಟಿರ್ತಾರೆ, ಬರ್ದ್ಬಿಡಿ. ಬೈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ನೆನ್ಪಿಟ್ಕೊಬಿಡಿ. ಬೈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಲ್ಲ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ನೆನ್ಪಿಟ್ಕೊಬಿಡಿ. ಇದನ್ನ ಬರೆದು ಬಿಟ್ರೆ ನಿಮ್ದು ಆಲ್ಮೋಸ್ಟ್ ಆ ಕಡೆ ಸೈಡ್ ಮುಗೀತು, ಅಂದ್ರೆ ಕ್ರೆಡಿಟ್ ಸೈಡ್ ಮುಗೀತು. ಈಗ ಡೆಬಿಟ್ ಸೈಡ್ ಅಲ್ಲಿ ಮಿಕ್ಕಿದೆಲ್ಲ ಬರ್ತವೆ. ಏನ್ ಬರ್ತವೆ? ಮಿಕ್ಕಿದ ಸೈಡ್ ಎಲ್ಲ ಡೆಬಿಟ್ ಸೈಡ್ ಅಲ್ಲಿ ಬರ್ತವೆ. ನೋಡ್ರಿ, ಅಲ್ಲಿ ಏನು ಕ್ವಶನ್ ಓದ್ರಿ, ಕ್ವಶನ್ ಅಲ್ಲಿ ಏನ್ ಕೊಟ್ಟಿದ್ರು? ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೊಟ್ಟಿದ್ರು. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 8% ಪರ್ ಆನಮ್ ಕೊಟ್ಟಿದ್ರು, ನೆನಪಾಯ್ತಾ? ಈ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಬರ್ಕೊಡ್ರಿ. ನೋಡ್ರಿ, ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಈ ಕ್ಯಾಪಿಟಲ್ ಅಂದ್ರೆ ಏನು? ಬಂಡವಾಳ. ಎಷ್ಟು ಕೊಟ್ಟಿದ್ರು ಬಂಡವಾಳ? ಕ್ವಶನ್ ಕೊಟ್ಟಿದ್ರು ನೋಡಿ, ಬಂಡವಾಳ ಎಷ್ಟು ಕೊಟ್ಟಿದ್ರು? 22ನೇ ಕ್ವಶನ್ ನಿಮ್ಗೆ ಕೊಟ್ಟಲ್ಲ ಇವಾಗ. ಏನ್ ಕೊಟ್ಟಿದ್ರು ಬಂಡವಾಳ? ಏನ್ ಕೊಟ್ಟಿದ್ರು? ಒಬ್ಬಂದು ಅರುಣ್ದು ಎಷ್ಟು? 80,000. ಅರುಣ್ದು ಎಷ್ಟು? 80,000. ವರುಣ್ದು ಎಷ್ಟು? ವರುಣ್ದು 50,000. ಆಯ್ತಾ? 50,000. ಇದಕ್ಕೆ ಎಷ್ಟು ಇಂಟ್ರೆಸ್ಟ್ ಹಾಕ್ಬೇಕು? 8% ಇಂಟ್ರೆಸ್ಟ್ ಹಾಕ್ಬೇಕು. ಅಂದ್ರೆ ಇಂಟು 8/100. ಇದಕ್ಕೂ ಅಷ್ಟೇ, ಇಂಟು 8/100. ಅರ್ಥ ಆಯ್ತಾ? ಇದನ್ನ 80,000 ಇಂಟು 8/100 ಮಾಡಿದ್ರೆ ನಿಮಗೆ ನೋಡ್ರಿ, ಫಸ್ಟ್ ಔಟರ್ ಕಾಲಮ್ ಅಲ್ಲೇ ಬರ್ಕೊಬಿಡಿ ಡೈರೆಕ್ಟ್ ಆಗಿ. 6,400 ಬರ್ತದೆ ನೋಡ್ರಿ. 6,400. ಇನ್ನೊಬ್ಬಂದು ಎಷ್ಟು ಬರ್ತದೆ? 4,000 ಬರ್ತದೆ. ಕರೆಕ್ಟಾ? 4,000 ಬರ್ತದೆ. ಇದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ನೆಕ್ಸ್ಟ್ ಕ್ವಶನ್ ಅಲ್ಲಿ ಇನ್ನೇನಾದ್ರು ಕೊಟ್ಟಿದಾರ ಸರ್? ನೆಕ್ಸ್ಟ್ ಕ್ವಶನ್ ಅಲ್ಲಿ ಏನಾದ್ರು ಕೊಟ್ಟಿದಾರ ಅಂದ್ರೆ ನೋಡ್ರಿ, ಸ್ಯಾಲರಿ ಟು ಅರುಣ್ ಕೊಟ್ಟಿದ್ದಾರೆ, ಮರಿಬೇಡ್ರಿ. ಸ್ಯಾಲರಿ ಟು ಅರುಣ್ ಕೊಟ್ಟಿದ್ದಾರೆ. ಸ್ಯಾಲರಿ ಟು ಅರುಣ್ ಇಲ್ಲಿ ಬರೀರಿ. ಏನೋ ಯಾವ್ದೆಲ್ಲ ಕೊಟ್ಬಿಡ್ಬೇಕು. ಏನ್ ಕೊಡೋದಾಯ್ತು? ಅವ್ರು ಕೊಟ್ಬಿಡ್ಬೇಕು. ಟು ಸ್ಯಾಲರಿ ಟು ಅರುಣ್, ಟು ಸ್ಯಾಲರಿ ಟು ಅರುಣ್. ಎಷ್ಟು ಕೊಡ್ಬೇಕು ಸ್ಯಾಲರಿ ಅವ್ರಿಗೆ? ಅರುಣ್ಗೆ 3,000 ಕೊಡೋದೈತೆ. ಕ್ವಶನ್ ಅಲ್ಲಿ ಕೊಟ್ಟಾವ್ ನೀಟಾಗಿ. ಕರೆಕ್ಟಾ? 3,000 ಸ್ಯಾಲರಿ ಕೊಟ್ಟಿದ್ದಾನೆ. ಆಮೇಲೆ ಏನ್ ಕೊಟ್ಟಿದ್ದಾನೆ? ಟು ಕಮಿಷನ್ ಟು ವರುಣ್. ಏನೋ ಒಂದು ಕಮಿಷನ್ ಬಾಕಿ ಇಟ್ಕೊಬಿಟ್ಟಾರ ಅವರು. ಕಮಿಷನ್ ಟು ವರುಣ್, ಕಮಿಷನ್ ಕೊಡ್ಬೇಕು. ವರುಣ್ಗೆ ಎಷ್ಟೋ ಕೊಡೋದಿದೆ, ಆದ್ರೆ ಎಷ್ಟೋ ಅವ್ರು ಕೊಟ್ಟಿದ್ದಾರೆ. ಕಮಿಷನ್ ಟು ವರುಣ್ ಎಷ್ಟು ಕೊಟ್ಟಿದ್ದಾರೆ? 2,000 ಕೊಟ್ಟಿದ್ದಾರೆ. ಯಾವ್ದು ಬಾಕಿ ಉಳಿಸ್ಕೋಬಾರ್ದು ನಾವು ಬಿಸ್ನೆಸ್ ಅಲ್ಲಿ ವೆರಿ ಇಂಪಾರ್ಟೆಂಟ್. ನಾವ್ ಯಾವ್ದು ಬಾಕಿ ಉಳ್ಕೋಬಾರ್ದು. ಏನೇನ್ ಕೊಡೋದೈತೋ ಕೊಟ್ಬಿಡ್ಬೇಕು, ಏನೇನ್ ತಗೊಳೋದೈತೋ ತಗೊಬಿಡ್ಬೇಕು. ಎಕ್ಸಾಮ್ ಅಲ್ಲಿ ಹಂಗೆ ನಾವ್ ಏನೇನ್ ಬರೀಬೇಕೋ ಬರ್ದು ಬಿಡ್ಬೇಕು. ಎಕ್ಸಾಮ್ ಅಲ್ಲಿ ನಮ್ಗೆ ಏನೇನು ಮಾರ್ಕ್ಸ್ ಕೊಡ್ಬೇಕೋ ತಗೊಬಿಡ್ಬೇಕು. ಫೇಲ್ ಮಾತ್ರ ಆಗಬಾರ್ದು. ನೆಕ್ಸ್ಟ್ ಡಿಗ್ರಿಗೆ ಹೋಗ್ಲೇಬೇಕು ನೀವು, ಮತ್ ಬಿಡಬಾರ್ದು. ಡಿಗ್ರಿಗೆ ಹೋಗ್ಲೇಬೇಕು, ಕಂಪಲ್ಸರಿ ಹೋಗ್ಲೇಬೇಕು ಡಿಗ್ರಿಗೆ. ನೀವು ಫೇಲ್ ಆದ್ರೂ ಮುಗಿದ ಕತೆ. ಗ್ಯಾರೇಜು ಡ್ರೈವರು ಇದೇ ಆಯ್ತದೆ. ಇದನ್ನ ಮಾಡೇ ಬಿಡ್ಬೇಕು, ಹೋಗೇ ಬಿಡ್ಬೇಕು. 6 ಮಾರ್ಕ್ಸ್ ತಗೊಂಡೇ ಬಿಡ್ಬೇಕು, ಬಿಡಬಾರ್ದು. 6 ಮಾರ್ಕ್ಸ್ ಮಾತ್ರ ಬಿಡಬಾರ್ದು. ಇಷ್ಟು ಈಸಿ ಇರೋದನ್ನ ಬಿಟ್ರೆ 5ನೇ ಕ್ಲಾಸ್ ಮಕ್ಕಳು ಪಾಠ ಇದ್ದಂಗೆ ಇರ್ತದೆ. ಇದು ಬಿಡಬಾರ್ದು. ಯಾವುದೇ ಕ್ವಶನ್ ಪೇಪರ್ ಆದ್ರೂ ಅದ್ರಲ್ಲಿ ಪಾಸ್ ಆಗಷ್ಟು ಕೊಟ್ಟಿರ್ತಾನೆ ಗೌರ್ಮೆಂಟ್. ಅವನು ತಗೊಳಪ್ಪ ಇಷ್ಟರಲ್ಲಿ ಪಾಸ್ ಆಗೇನು ಅಂತ. ಅದನ್ನು ಕಲಿದೇ ಇರೋದಂದ್ರೆ ದಡ್ರು ನಾವು. ಆಮೇಲೆ ಇದು ಇವಾಗ ಇಷ್ಟು ದಿನ ಯಾರು ನಿಮ್ಗೆ ಇಷ್ಟು ನೀಟಾಗಿ ಹೇಳ್ಕೊಟ್ಟಿಲ್ಲ ಅಂದ್ರೆ ಇವಾಗ ನಾವು ಕಲಿಸಿದ್ದೀವಲ್ಲ, ಇಷ್ಟು ನೋಡ್ಕೊಂಡ್ರೆ ಸಾಕು, ಆಲ್ಮೋಸ್ಟ್ ಮುಗೀತು. ಈಗ ಇದನ್ನ ಏನ್ ಮಾಡ್ಬೇಕು? ನೆಕ್ಸ್ಟ್ ಇನ್ನೇನಾದ್ರು ಕೊಟ್ಟಿದ್ದಾನ ಹುಡುಕ್ರಿ. ಇನ್ನೇನಾದ್ರು ಕೊಟ್ಟಿದ್ದಾನ ಕ್ವಶನ್ ಅಲ್ಲಿ? ನೋಡ್ರಿ, ಇನ್ನೇನಾದ್ರು ಕೊಟ್ಟಿದ್ದಾನ ಕ್ವಶನ್ ಅಲ್ಲಿ? ಏನ್ ಕೊಟ್ಟಿಲ್ಲ, ಕೊಟ್ಟಿದ್ದಷ್ಟು ಹಾಕ್ಬಿಟ್ಟಿದ್ವಿ. ಈಗ ನೀವು ಅದ್ರ ಕೆಲಸ ಮುಗೀತು, ಕ್ವಶನ್ ನೋಡೋ ಕೆಲಸ ಮುಗೀತು. ಈಗ ಆನ್ಸರ್ ಅಲ್ಲಿ ನೋಡ್ಬೇಕು. ಏನ್ ಆನ್ಸರ್ ಅಲ್ಲಿ ನೋಡ್ಬೇಕು? ಈ ಕಡೆ ಜಾಸ್ತಿ ಆಯ್ತಾ, ಈ ಕಡೆ ಜಾಸ್ತಿ ಆಯ್ತಾ ನೋಡ್ಕೋಬೇಕು. ನೋಡಕ್ಕೆ ಒಂಥರ ನೋಡ್ರಿ, 6 + 4 10,000, ಇಲ್ಲ 15,000. ಒಂದು 15,000 ಇದ್ದಂಗ ಐತೆ.
ಆದ್ರೆ ಈ ಕಡೆ 20,000 ಡೈರೆಕ್ಟ್ ಐತೆ, ಅಂದ್ರೆ ಜಾಸ್ತಿ ಯಾವ ಕಡೆ ಐತೆ? ಈ ಕಡೆ ಐತೆ. ನೀವು ಕಲಿಬೇಕಾದ್ರೆ ಅದೇನ್ ಮಾಡ್ಬೇಕು, ಸ್ಟಾರ್ಟಿಂಗ್ ಅಲ್ಲಿ ನೋಡ್ರಿ ಎಂಡಿಂಗ್ ಅಲ್ಲಿ ಬರ್ಕೋಬಿಡ್ರಿ ನೀಟಾಗಿ. ಫಸ್ಟ್ ಎಂಡಿಂಗ್ ಅಲ್ಲಿ ಫಸ್ಟ್ ಗೆ ಬರ್ಕೋಬಿಡಿ. ಏನಂತ ಬರ್ಕೋಬಿಡ್ತೀರಾ, ಅದ್ರದ್ದು ಟೋಟಲ್ ಮಾಡಿ ಬರ್ಕೋಬಿಡಿ. ಫುಲ್ ಟೋಟಲ್ ಮಾಡಿ ಬರ್ಕೋಬಿಡಿ. 24,500 ಕರೆಕ್ಟಾ? ಕರೆಕ್ಟ್ ಏನ್ರಪ್ಪ? 24,500. ಈ ಕಡೆ 24,500 ಬರ್ಸ್ಬಿಡಿ. ಯಾಕಂದ್ರೆ ಈ ಕಡೆ ಕಮ್ಮಿ ಆಯ್ತು, ತೋರಿಸ್ತೀನಿ ನಾನು ಏನ್ ಮಾಡ್ಬೇಕು. 24,500 ಬರ್ದ್ಬಿಡಿ. ಈಗ ಈ ಕಡೆನೂ 24,500 ಬರ್ಬೇಕು, ಈ ಕಡೆನೂ 24,500. ಈ 24,500 ಇದಿಷ್ಟನ್ನ ತೆಗೆದುಬಿಡಿ. ಮಾಡ್ರಿ ಇವಾಗ ಟೈಮ್ ತಗೊಂಡ್ರೆ 6,400 ತೆಗೀರಿ, 4,000 ತೆಗೀರಿ, 3,000 ತೆಗೀರಿ, 2,000 ತೆಗೀರಿ. ನಾನು ಇಲ್ಲೇ ಸುಮ್ಮನೆ ಫಾಸ್ಟ್ ಆಗಿ ಒಂದು ಕ್ಯಾಲ್ಕುಲೇಟ್ ಮಾಡ್ತೀನಿ. 6 + 4 10, 10 + 3 13, 13 + 2 15, 15 + 4 15,400. ಈ 15,400 24,500 ತೆಗೆದುಬಿಡೋದು. ಆಯ್ತಾ? ಈ 15,400 ಅಲ್ಲಿ 24,500 ಅಲ್ಲಿ 15,400 ತೆಗೆದ್ರೆ ಇನ್ನ 9,100 ಉಳಿತದೆ. ಫಸ್ಟ್ ಇದನ್ನ ಬರೆದು ಬಿಡ್ರಿ, ಯಾಕೆ ಸುಮ್ಮನೆ ಟೆನ್ಷನ್ ನಿಮಗೆ. 9,100 ಈ ಕಡೆ ಆಯ್ತು. ಈ 9,100ನ ಹಿಂಗೆ ಬರೆದು ಬಿಟ್ರ ನಿಮಗೆ 4 ಮಾರ್ಕ್ಸ್ ಕೊಡ್ತಾರೆ. ಇದನ್ನ ಇಬ್ಬರಿಗೆ ಹಂಚಿದ್ರೆ ಇನ್ನೆರಡು ಮಾರ್ಕ್ಸ್ ಸಿಗ್ತದೆ. ಸೊ ಇದನ್ನ ಬರೆದ್ರೆ 4 ಮಾರ್ಕ್ಸ್ ಸಿಗ್ತದೆ, ಇದನ್ನ ಇಬ್ರಿಗೂ ಹಂಚಿದ್ರೆ ಇನ್ನೆರಡು ಮಾರ್ಕ್ಸ್ ಸಿಗ್ತದೆ. ಅವರು ನಿಮ್ಗೆ ಇಲ್ಲಿ ನೋಡಲ್ಲ, ಇದ್ ನೋಡಲ್ಲ, ಆನ್ಸರ್ ನೋಡ್ಬೇಕಾರೆ ಇದನ್ನ ನೋಡ್ತಾರೆ, ಆಮೇಲೆ ಇದನ್ನ ನೋಡ್ತಾರೆ, ಇಲ್ಲಿ ಹಂಚಿರೋದು ಎಷ್ಟು ಹಂಚನಪ್ಪ ಇವನು ಅಂತ. ಈಗ ಇದ್ರಲ್ಲಿ ಏನ್ ಮಾಡ್ಬೇಕು, ಅರುಣ್ ಮತ್ತೆ ವರುಣ್ ಬರ್ಕೋಬಿಡಿ. ಇಲ್ಲಿ 2 ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಹಿಂಗೆ ಬರೀಬೇಕು. 2 ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಇಷ್ಟು. ಅದರಲ್ಲಿ ಅರುಣ್ ಫಸ್ಟ್ ಅಲ್ವಾ, ಅರುಣ್ ವರುಣ್, ಅರುಣ್ ವರುಣ್ ಎಷ್ಟು ಬಂದೈತೆ? 9,100 ಬಂದೈತೆ. ಅದರಲ್ಲಿ ರೇಷಿಯೋ ಪ್ರಕಾರ ಹಂಚ್ಬೇಕು. ಈಗ 9,100ರಲ್ಲಿ ರೇಷಿಯೋ ಪ್ರಕಾರ ಹಂಚ್ಬೇಕು ಅಂದ್ರೆ ಇವರಿಬ್ಬರು ರೇಷಿಯೋಗಳನ್ನ ತಿಳ್ಕೊಳ್ರಿ. ಏನು 9,100ನ ರೇಷಿಯೋ ಪ್ರಕಾರ ಹಂಚಿ ಅಂದ್ರೆ ಒಬ್ಬಂದು 2:1 ಇತ್ತು, ಅಂದ್ರೆ ಇವ್ರದ್ದು 2 ಭಾಗ, ಇವ್ರದ್ದು 1 ಭಾಗ ಅಲ್ವಾ. ಹಂಗಾರೆ 2/3 ಇದು 1/3 ಕರೆಕ್ಟಾ? 2/3 1/3. ಈ 2/3 1/3 ಮಾಡಿದ್ರೆ ಇವ್ರದ್ದು ಎಷ್ಟು ಬರ್ತದೆ? 6,067 ರೂಪಾಯಿ ಬರ್ತದೆ. 6,067 ರೂಪಾಯಿ. ಇನ್ನೊಬ್ಬಂದು ಎಷ್ಟು ಬರ್ತದೆ? 3,033 ರೂಪಾಯಿ ಬರ್ತದೆ. ಎಷ್ಟು ಬರ್ತದೆ? 3,033 ರೂಪಾಯಿ ಬರ್ತದೆ. ಅರ್ಥ ಆಯ್ತಾ? 6,067 3,033 ಇವೆರಡನ್ನು ಕೂಡಿದ್ರೆ 9,100 ಬರ್ತದೆ. ಇಲ್ಲಿಗೆ ಇದಿಷ್ಟು ಲೆಕ್ಕ. ಇದಿಷ್ಟೇ ಮಾಡ್ಬೇಕಾಗಿರೋದು, ಇನ್ನೇನಿಲ್ಲ. ನೋಡ್ರಿ ಯಾವಾಗಲೂ ಈಸಿ ಮೆಥಡ್ ನೋಡ್ಕೊಂಡು ಹೋಗ್ಬೇಕು. ಫಸ್ಟ್ ಸುಮ್ಮನೆ ಒಂದು ಕ್ಯಾಲ್ಕುಲೇಟ್ ನೆಟ್ ಪ್ರಾಫಿಟ್ ನ ಇಳಿಸ್ಕೋಬೇಕು. ಎಷ್ಟಾಯ್ತು ಅಷ್ಟು ಬೈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಏನಾಯ್ತು ಅದನ್ನ ಬರೆದು ಬಿಡ್ಬೇಕು. ಫಸ್ಟ್ ಆ ಕಡೆ ಬರೆದು ಬಿಡ್ರಿ. ನೀವು ಹುಡುಕ್ಬೇಕಾದ್ರೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಹುಡುಕ್ಬಿಡ್ರಿ ಫಸ್ಟ್, ಹೋಗ್ಲಿ. ಆಮೇಲೆ ಇದನ್ನ ಬರ್ಕೊಬಿಡ್ರಿ ಈ ಸ್ಟೆಪ್ ಗಳು. ಮಿಕ್ಕಿದೆಲ್ಲ ಈ ಕಡೆನೆ ಗೊತ್ತು. ಈಗ ಏನು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಷ್ಟು ಇಂಟ್ರೆಸ್ಟ್ ಐತೆ ಅದನ್ನ ಕ್ಯಾಲ್ಕುಲೇಟ್ ಮಾಡಿ ಬರ್ದ್ರಿ. ಸ್ಯಾಲರಿ ಯಾರು ಕೊಡ್ಬೇಕು ಅವ್ರು ಕೊಟ್ಬಿಡಿ, ಕಮಿಷನ್ ಯಾರು ಕೊಟ್ಬಿಡಕ್ ಅವ್ರು ಕೊಟ್ಬಿಡಿ, ಕ್ಯಾಪಿಟಲ್ ಅಸ್ ಅಕೌಂಟ್ ಅಂತ ಹಾಕ್ಬಿಟ್ಟು ಮಿಕ್ಕಿದ್ನ ಈ ಕಡೆ ಸಾರ್ 1 ಡೌಟ್ ಸಾರ್ ಏನ್. ಈಗ ಈ ಕಡೆ ಜಾಸ್ತಿ ಬಂತು, ಈ ಕಡೆ ಕಮ್ಮಿ ಬಂತು, ಇಲ್ಲಿ ಪ್ರಾಫಿಟ್ ಬಂತು, ಹಂಚ್ಬಿಡ್ರಿ. ಅಕಸ್ಮಾತ್ ಈ ಕಡೆ ಜಾಸ್ತಿ ಬಂದು ಈ ಕಡೆ ಕಮ್ಮಿ ಬಂದ್ರೆ ಏನ್ ಮಾಡ್ಬೇಕು? ಈ ಕಡೆನೂ ಅಷ್ಟೇ ಇಲ್ಲಿ 2 ಏನೋ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಬರ್ದಿದ್ರಿ, ಇಲ್ಲಿ ಬೈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರ್ದ್ಬಿಡ್ತೀರ. ಏನು ಲೆಕ್ಕ? ಲಾಸ್ ಆಗೈತೆ ಅಂತ ಅರ್ಥ. ಇಲ್ಲ ಅಂದ್ರೆ ಪ್ರಾಫಿಟ್. ಈ ಕಡೆ ಬಂದ್ರೆ ಪ್ರಾಫಿಟ್, ಈ ಕಡೆ ಬಂದ್ರೆ ಲಾಸ್ ಆಗೈತೆ. ಒಟ್ಟ ಯಾವ ಕಡೆ ಕಡಿಮೆ ಬಂದಿತ್ತು ಆ ಅಮೌಂಟ್ ಇಬ್ರಿಗೂ ಅಲ್ಲೇ ಹಂಚ್ಬಿಡ್ರಿ. ಕಡಿಮೆ ಯಾವ ಕಡೆ ಐತೋ ಅಲ್ಲಿ ಹಂಚ್ಬಿಡೋದು. ಈ ಕಡೆ ಕಮ್ಮಿ ಇದ್ರ 2 ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಇಲ್ಲಿ ಹಂಚ್ಬಿಡೋದು. ಅಕಸ್ಮಾತ್ ಇಲ್ಲಿ ಬಂತ ಬೈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಅಲ್ಲಿ ಹಂಚ್ಬಿಡೋದು. ಇಷ್ಟೇ ಲೆಕ್ಕ ಮುಗೀತು. ಕೊಟ್ಬಿಡ್ಬೇಕು 6 ಮಾರ್ಕ್ಸ್. ಪ್ರಾಡಕ್ಟ್ ಮೆಥಡ್ ಕೊಟ್ರೆ ಮಾಡಬೇಕು. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕೊಟ್ರು, ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಕೊಟ್ರು ಮಾಡಬೇಕು. ಒಟ್ಟಲ್ಲಿ ಇವಾಗ ನಾನು ಏನ್ ಕಲ್ಸೋದ್ನೋ ಇವತ್ತೇ ಇದನ್ನ ಕಲ್ತ್ಕೊಂಡ್ಬಿಟ್ರೆ 6 ಮಾರ್ಕ್ಸ್ ಕಟ್ಟಿಟ್ಟು ಗೊತ್ತೇ ಮುಗೀತು. ಅದು ನಿಮ್ಗೆ ಚಿನ್ನಕ್ಕಿರೋದು, ಬೇರೆ ಯಾರಿಗಲ್ಲ. ಅದು 6 ಮಾರ್ಕ್ಸ್ ಬಂತು ಅಂತ ಅರ್ಥ.
6 ಮಾರ್ಕ್ಸ್ ಬಂತು ಅಂದ್ರೆ ಮುಗಿಯಿತು. ಇನ್ನ ಪಾಸಿಂಗ್ ಮಾರ್ಕ್ಸ್ ಎಷ್ಟು ಬೇಕು ಮೈಂಡಲ್ಲಿ ಓಡ್ತಾ ಇರ್ತದೆ. 6 ಮಾರ್ಕ್ಸ್ ಬಂತು. ಈಗ ಇದೇ ತರದ್ ಇನ್ನೊಂದು ಲೆಕ್ಕ ಮಾಡ್ಬಿಡ. ಇನ್ನೊಂದು ಲೆಕ್ಕ ಮಾಡ್ಬಿಟ್ರೆ ಮುಗೀತು. ಆಯ್ತು, ಈಗ ಒಂದು ಕ್ವಶನ್ ಮುಗೀತು. ಆಯ್ತಾ, ಒಂದು ಕ್ವಶನ್ 100% ಮುಗೀತು. ಈಗ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಅಲ್ಲಿ ಇದೀವಿ ನಾವು. ಕರೆಕ್ಟಾ? ಇನ್ನೊಂದು ಕ್ವಶನ್ ಅಲ್ಲಿ ಬರ್ತೀವಿ. ಯಾವ್ದು ನೋಡ್ರಿ ನಿಮ್ ಡಿಸ್ಪ್ಲೇ ಮೇಲೆ ಇವಾಗ ಇನ್ನೊಂದು ಕ್ವಶನ್ ಬರ್ತದೆ ನೋಡ್ರಿ. ಏನಂತದೆ? Anil and Sunil are partners, started business on 1/4/2021. They share profit or loss equally. ನೋಡಿ ಇಲ್ಲಿ ಏನ್ ಕೊಟ್ಟಿದ್ದಾರೆ? ಈಕ್ವಲಿ. ವೆರಿ ಇಂಪಾರ್ಟೆಂಟ್. ಈಕ್ವಲಿ ಅಂತ ಕೊಟ್ಬಿಟ್ರೆ ಅರ್ಥ ಇಬ್ರದ್ದು ಸೇಮ್ ರೇಷಿಯೋ ಮಾಡ್ತೀವಿ ಗೊತ್ತಾ? ಲಾಸ್ಟ್ ಅಲ್ಲಿ ಲಂಚಕ್ ರೇಷಿಯೋ ಬರ್ತಲ್ಲ, ಅಲ್ಲಿ ನಾವ್ ಏನ್ ಕೊಟ್ಟಿದ್ವಿ? ಹಳೆ ಕ್ವಶನ್ 2:1 ಕೊಟ್ಟಿದ್ವಿ. ಇಲ್ಲಿ ಈಕ್ವಲಿ ಮುಗೀತು. ಸಾರ್ ನಾನು 2:1 ಕೊಟ್ಟೇ ಇಲ್ಲ, ಏನ್ ಮಾಡೋದು ಅಂದ್ಬಿಟ್ರೆ ಏನ್ ಮಾಡಲಿ? ನಾನು ಆಮೇಲೆ 2:1 ಕೊಟ್ಟೇ ಇಲ್ಲ ನನಗೆ ಅಂದ್ಬಿಡ್ತೀರ. ಆಮೇಲೆ ಇಲ್ಲಿ ಈಕ್ವಲಿ ಅಂದ್ರೆ 1:1 ಅಲ್ಲ. ನೀನ್ ಅರ್ಧ ರೊಟ್ಟಿ ತಿನ್ನು, ನಾನು ಅರ್ಧ ರೊಟ್ಟಿ ತಿಂತೀನಿ. ಸಮಸ್ಯೆ ಇರು ನೀನ್ ಇವಾಗ ಈ ಸಮಸ್ಯೆ ಇರುವುದು. ನೀನ್ ಹೆಂಗಾರ ಇರು, ನಾನ್ ನೀನ್ ಈಕ್ವಲ್ ಅಷ್ಟೇ. ಸಮಸ್ಯೆ ಇರು, ನೀನು ತಿನ್ನು ನಾನು ತಿಂತೀನಿ. ಆಮೇಲೆ PUC ಇಲ್ಲಿದ್ದೀರಾ, ನೀನು ಲವ್ ಮಾಡು ನಾನು ಲವ್ ಮಾಡ್ತೀನಿ ಇಲ್ಲ. ಆಮೇಲೆ ಈಗ ಅನಿಲ್ ಮತ್ತೆ ಸುನಿಲ್ ಬಂದವ್ರು ಇಲ್ಲಿ. ಅನಿಲ್ ಮತ್ತೆ ಸುನಿಲ್ ಇಲ್ಲಿ ಏನ್ ಮಾಡ್ಬೇಕು? ದೇ ಇನ್ವೆಸ್ಟೆಡ್ ಕ್ಯಾಪಿಟಲ್ 2 lakhs and 1,60,000 respectively for the year ended 31/3/2022. ನೋಡ್ರಿ ಇಲ್ಲಿ ವೆರಿ ಇಂಪಾರ್ಟೆಂಟ್. ಇಯರ್ ಎಂಡಿಂಗ್ 22, ಇಯರ್ ಎಂಡಿಂಗ್. ಹಾಗಾದ್ರೆ ಇಯರ್ ಸ್ಟಾರ್ಟಿಂಗ್ ಯಾವುದು? 1/4/2021. ಕರೆಕ್ಟಾ? ಕರೆಕ್ಟ್ ಇರ್ತದೆ. ಇದೇನ್ ಮಾಡಬೇಕು? ಇದು ಓಪನಿಂಗ್, ಇದು ಕ್ಲೋಸಿಂಗ್. ಈಗ ಇದರ ನೆಕ್ಸ್ಟ್ ಯಾವಾಗ ಬರ್ತದೆ? ಇಲ್ಲಿಗೆ ಇವಾಗ 1/4/2022 ಆದ್ರೆ ಎಂಡಿಂಗ್ ಯಾವ್ದು ಬರ್ತದೆ? 31/3/2023. ಕರೆಕ್ಟಾ? ಇವಾಗ ಅವ್ರು ಏನ್ ಮಾಡ್ತಾರೆ? ಇದು ಎಂಡಿಂಗ್ ಕೊಟ್ಟಿದ್ದಾರೆ ಅಂದ್ರೆ ಇದ್ರದ್ದು ಪ್ರಾಫಿಟ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ ಪ್ರಾಫಿಟ್? ಎಷ್ಟು ಕೊಟ್ಟಿದ್ದಾರೆ ನೋಡ್ರಿ? 80,400 ರೂಪಾಯಿ. 80,400 ರೂಪಾಯಿ ಇದೆ. ಈ ಪ್ರಾಫಿಟ್ ಇದೆ. ಈಗ ಸ್ವಲ್ಪ ವೇರಿಯೇಷನ್ಸ್ ಐತಿ. ಈಗ ಏನು? ಹಳ್ಳ ಕೊಳ್ಳ ಅದು ಇದು ಕಮ್ಮಿ ಜಾಸ್ತಿ, ಸ್ಯಾಲರಿ ಕೊಡು, ಕಮಿಷನ್ ಕೊಡು, ಅವ್ರು ಡ್ರಾಯಿಂಗ್ಸ್ ಮಾಡೋಕೆ ಇಂಟ್ರೆಸ್ಟ್ ಹಾಕು, ಕ್ಯಾಪಿಟಲ್ ಕೊಟ್ಟಾರ ಅದಕ್ಕೊಂದ್ ಸ್ವಲ್ಪ ಇಂಟ್ರೆಸ್ಟ್ ಕೊಡು, ಇವೆಲ್ಲ ಕೊಟ್ಬಿಡ್ಬೇಕಲ್ಲಿ. ಕೊಟ್ಟಾದ್ಮೇಲೆ ಏನ್ ಉಳಿತದೋ ಆ ಪ್ರಾಫಿಟ್ ನ ನಾವು ಕಂಡುಹಿಡಿತೀವಿ. ಕರೆಕ್ಟ್ ಕಾನ್ಸೆಪ್ಟ್ ಇನ್ನೊಂದ್ಸತಿ ಅರ್ಥ ಆಗಿರ್ತದೆ. ಇಷ್ಟು ಮಗು ಹೇಳ ಕೊಟ್ಟಂಗೆ ಈಸಿಯಾಗಿ ಗೊತ್ತಾಗ್ಲಿ ಅಂತ ಮಾಡ್ತಿದ್ದೀನಿ. ಈಸಿ ಇದನ್ನ ಕಂಡುಹಿಡಿತೀವಿ. ಇದು ಮತ್ತೆ ಹೇಳಿದೀನಿ, ಇದು ಹೇಳ್ಬಾರ್ದಾಗಿತ್ತು ಮತ್ತೆ ಹೇಳಿದೀನಿ. ಆಯ್ತು, ಇಷ್ಟು ಮುಗೀತು. ಇಷ್ಟು ಮುಗೀತು ಅಂದ್ರೆ ಇದು ನಿಮ್ಗೆ ಬೇಕಾಗಿಲ್ಲ, ಇದು ಅವಶ್ಯಕತೆ ಇಲ್ಲ. ಇದು ಸುಮ್ಮನೆ ಇದು ಇನ್ನೊಂದ್ಸತಿ ಗೊತ್ತಿರ್ಲಿ ಅಂತ. ಓಕೆ, ನೆಕ್ಸ್ಟ್ ಏನ್ ಮಾಡ್ತಾರೆ ಇದರಲ್ಲಿ? ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 10% ಪರ್ annum, ಇಬ್ಬರಿಗೂ ಸೇಮ್. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ನೋಡ್ರಿ, ಅನಿಲ್ 2,000, ಸುನಿಲ್ 1,600. ಆನ್ಯುವಲ್ ಸ್ಯಾಲರಿ ಪೇಯಬಲ್ ಟು ಅನಿಲ್ 6,000, ಆನ್ಯುವಲ್ ಕಮಿಷನ್ ಪೇಯಬಲ್ ಟು ಸುನಿಲ್ 4,000. ಮುಗೀತು. ಕ್ವಶನ್ ಡಿಸ್ಪ್ಲೇ ಆಗಿತ್ತಲ್ಲ, ಈಗ ಓದ್ಕೊಂಡಿದ್ರಿ, ಕ್ವಶನ್ ಆಯ್ತು ಮುಗೀತು. ಈಗ ನೋಡ್ರಿ ಆನ್ಸರ್ ಏನು ಕೊಡ್ಬೇಕು? ನಾನು ಹೇಳಿದೆ ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಐತೆ. ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಬರೆದು ಬಿಡ್ಬೇಕು ಮೇಲ್ಗಡೆ. ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ ಬರೆದು ಬಿಡ್ಬೇಕು. ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್. ಇಯರ್ ಎಂಡಿಂಗ್ ಏನ್ ಕೊಟ್ಟಿದಾರೋ? ಇಯರ್ ಎಂಡಿಂಗ್ ಏನ್ ಕೊಟ್ಟಿದ್ದಾರೆ? ಅವ್ರು ಏನ್ ಕೊಟ್ಟಿರೋ ಕ್ವಶನ್ ನೋಡ್ರಿ. ಇಯರ್ ಎಂಡಿಂಗ್ 31/3/2000 ಏನ್ ಕೊಟ್ಟಿದ್ದಾರೆ ನೋಡಿ. ಅದು ಕ್ವಶನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ? 31/3/2022. 31/3/2022 ಕರೆಕ್ಟಾ? ಈಗ ಏನ್ ಮಾಡಿದ್ರಿ? ನೀಟಾಗಿ ಒಂದು ಫಾರ್ಮ್ಯಾಟ್ ಹಾಕಿಬಿಡುವ. ನೀಟಾಗಿ ಒಂದು ಫಾರ್ಮ್ಯಾಟ್ ಡ್ರಾ ಮಾಡ್ಕೊಳ್ರಿ. ಆಯ್ತಾ? ಡ್ರಾ ಮಾಡ್ಕೊಂಡು ನೋಡ್ರಿ. ಫಾರ್ಮ್ಯಾಟ್ ಹೆಂಗೆಂಗೋ ಹಾಕೋದಲ್ಲ, ಅವ್ರು ನೋಡ್ತಾ ಇದ್ದಂಗೆನೆ ಇನ್ವಿಜಿಲೇಟರ್ ಅರ್ಥ ಆಗ್ಬಿಡ್ಬೇಕು. ಏನೋ ಗೊತ್ತಪ್ಪ ನೀವು ಹುಡುಗನ್ಗೆ. ಮತ್ತೆ ನೀವು ಆನ್ಸರ್ ಒಂಚೂರು ತಪ್ಪಿದ್ರು ಪರವಾಗಿಲ್ಲ, ಫಾರ್ಮ್ಯಾಟ್ ತಪ್ಪಿರ್ಬಾರ್ದು. ಮತ್ತೆ ಕೈಯಲ್ಲಿ ಹಾಕ್ಬೇಡ್ರಿ ಫಾರ್ಮ್ಯಾಟ್ ನ. ನಾನು ಹೆಂಗ್ ಹಾಕ್ತಿದ್ದೀನಿ ಇವಾಗ ಹಂಗ ಹಾಕ್ಬಾರ್ದು. ನೀವೇನ್ ಮಾಡ್ಬೇಕು? ಸ್ಕೇಲ್ ಯೂಸ್ ಮಾಡಿ ನೀಟಾಗಿ ಹಾಕಿ. ಸ್ಕೇಲ್ ಯೂಸ್ ಮಾಡಿ ನೀಟಾಗಿ ಹಾಕ್ಬಿಡ್ಬೇಕು ಲೈನ್. ಈಗ ನಿಮ್ಗೆ ಹೆಂಗೋ ಗೊತ್ತು. ಏನ್ ಗೊತ್ತು? ಆ ಕಡೆ ಸೈಡು 2 ಬರ್ತದೆ, 2 ಐಟಮ್ ಬರ್ತದೆ. ಆಯ್ತಾ? ಈ 2 ಐಟಮ್ ಹಾಕ್ಬಿಡ್ಬೇಕಲ್ಲಿ. ಏನು? ಫಸ್ಟ್ ಬೈ ನೆಟ್ ಪ್ರಾಫಿಟ್ ಬ್ರಾಟ್ ಡೌನ್, ಬೈ ನೆಟ್ ಪ್ರಾಫಿಟ್ ಬ್ರಾಟ್ ಡೌನ್, ಬೈ ನೆಟ್ ಪ್ರಾಫಿಟ್, ಬೈ ನೆಟ್ ಪ್ರಾಫಿಟ್ ಬ್ರಾಟ್ ಡೌನ್. ಎಷ್ಟು ಕೊಟ್ಟಿದ್ದ ನೆಟ್ ಪ್ರಾಫಿಟ್ ಬ್ರಾಟ್ ಡೌನ್? 80,400 ಕೊಟ್ಟಿದ್ದ.
ಕರೆಕ್ಟಾ? ಅರ್ಥ ಆಯ್ತಾ? 80,400 ಬೈ ನೆಟ್ ಪ್ರಾಫಿಟ್ ಕೊಟ್ಟಿದ್ದ. ಅದನ್ನ ಕ್ವಶನ್ ಎಲ್ಲ ಕೊಟ್ಟು ಇಳಿಸ್ಕೊಬಿಡಿ. ನೆಕ್ಸ್ಟ್ ಕ್ವಶನ್ ಈಸಿ ಕೊಟ್ಟ ನೋಡ್ರಿ. ನಾನು ಏನ್ ಹೇಳಿದೆ, ಇದಾಗಿದ ತಕ್ಷಣ ಡೈರೆಕ್ಟ್ ಇಂಟ್ರೆಸ್ಟ್ ಅಂಡ್ ಡ್ರಾಯಿಂಗ್ಸ್ ಹುಡುಕ್ಬಿಡ್ರಿ. ಯಾಕಂದ್ರೆ ಇದಾದ್ಮೇಲೆ ಇದೊಂದೇ ಐಟಮ್ ಕೊಡೋದು ಫಿಕ್ಸ್. ಅದು ಬೈ ಇಂಟ್ರೆಸ್ಟ್ ಯಾವ್ದ್ರ ಮೇಲೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಮೇಲೆ ಇಂಟ್ರೆಸ್ಟ್, ಬೇರೆ ಮೇಲೆಲ್ಲ ಇಂಟ್ರೆಸ್ಟ್ ಡ್ರಾಯಿಂಗ್ಸ್. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಈ ಕಡೆ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಈ ಕಡೆ. ಆದ್ರೆ ನೀವೇನಾದ್ರೂ ಇಂಟ್ರೆಸ್ಟ್ ಬೇರೆ ಕಡೆ ಹಾಕ್ಬಿಟ್ರೆ ಪ್ರಾಬ್ಲಮ್. ಕ್ಲಾಸ್ ಮೇಲೆ ಇರಲಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಎಷ್ಟಿದೆ ಅಂತ ನೋಡ್ಕೊಳ್ರಿ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಏನ್ ಕೊಟ್ಟಿದ್ರೆ, ಅನಿಲ್ ಸುನಿಲ್ ಇಬ್ರು ಇದಾರೆ. ಅನಿಲ್ ಸುನಿಲ್ ಏನಿದಾರೆ, ಅನಿಲ್ ಸುನಿಲ್ ಎಷ್ಟಿದ್ದಾರೆ ನೋಡ್ರಿ, 2,000 ಇನ್ನೊಂದು ಕಾಲಮಲ್ಲಿ 2,000 1,600 ಟೋಟಲ್ 3,600 ಆ ಕಡೆ ಬರೋದು ಅಷ್ಟೇ. ಈಗ ಇಲ್ಲಿ ನೋಡೋಣ, ಇನ್ನು ಮಿಕ್ಕಿದ್ ಏನೇನು ಕೊಟ್ಟಿದ್ದಾರೆ ನೋಡ್ರಿ. ಕ್ವಶನ್ ಅಲ್ಲಿ ಇನ್ನೇನು ಕೊಟ್ಟಿದ್ದಾರೆ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 10% ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಎಷ್ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್? 10%. ನೋಡ್ರಿ, ಅನಿಲ್ ಸುನಿಲ್ ಈ ಅನಿಲ್ ಸುನಿಲ್ಗೆ ಎಷ್ಟಿದೆ ನೋಡ್ರಿ, ಅವ್ರ ಕ್ಯಾಪಿಟಲ್ ಎಷ್ಟಿದೆ ನೋಡ್ರಿ. ಒಬ್ಬೊಂದು 2 ಲಕ್ಷ ಐತೆ, ಇನ್ನೊಬ್ಬೊಂದು 1,60,000 ಐತೆ. ಒಬ್ಬೊಂದು 2 ಲಕ್ಷ ಐತೆ, ಇನ್ನೊಬ್ಬೊಂದು 1,60,000 ಐತೆ. ಕರೆಕ್ಟಾ? 2 ಲಕ್ಷ ಐತೆ, 1,60,000 ಐತೆ. ಅದಕ್ಕೆ ಎಷ್ಟು? 10% divided by 100 ಅಲ್ವಾ? ಇದಕ್ಕೆ ಇವಾಗ 10% ಮಾಡಿದ್ರೆ ನೋಡ್ರಿ, 10% ಮಾಡೋದು ಏನಿಲ್ಲ ನೋಡ್ರಿ. ಇಲ್ಲಿ 2 0, ಇಲ್ಲಿ 2 0, ಇದು ಇಂಟು ಮಾಡ್ರೆ ಆಯ್ತು. ಅಂದ್ರೆ 2 ಲಕ್ಷಕ್ಕೆ 10% ಅಂದ್ರೆ ಎಷ್ಟಪ್ಪ ಆಯ್ತದೆ? ಕ್ಯಾಲ್ಕುಲೇಟ್ ಮಾಡ್ತಾ ಇರಿ, ಇಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇರ್ತೀವಿ. ಆಯ್ತಾ? ನೆಕ್ಸ್ಟ್ 1,60,000 ರೂಪಾಯಿಗೆ ಎಷ್ಟಪ್ಪ ಆಯ್ತದೆ ಇಂಟ್ರೆಸ್ಟ್ ಅಂದ್ರೆ 16,000 ರೂಪಾಯಿ ಆಯ್ತದೆ. ಕರೆಕ್ಟಾ? ರೈಟ್ ಇದೆಯಾ? 16,000 ರೂಪಾಯಿ ಆಯ್ತದೆ. ನೆಕ್ಸ್ಟ್ ಏನ್ ಮಾಡ್ಬೇಕು? ಸ್ಯಾಲರಿ ಕೊಡ್ಬೇಕು. ಯಾರು ಕೊಡ್ಬೇಕು? ಕ್ವಶನ್ ಅಲ್ಲಿ ಹೇಳೋಣ, ಸ್ಯಾಲರಿ ಟು ಪೇಯಬಲ್ ಸ್ಯಾಲರಿ ಯಾರಿಗೆ? ಅನಿಲ್ಗೆ. ಟು ಅನಿಲ್ ಸ್ಯಾಲರಿ ಎಷ್ಟು ಕೊಡ್ಬೇಕು? ಅನಿಲ್ ಸ್ಯಾಲರಿ ಎಷ್ಟು ಕೊಡೋದು ಹೇಳಿದ್ರೆ, ಅನಿಲ್ ಸ್ಯಾಲರಿ 6,000 ರೂಪಾಯಿ ಕೊಡ್ಬೇಕು. ಅನಿಲ್ ಸ್ಯಾಲರಿ ಯಾರಿಗೆ? ಅನಿಲ್ ಸ್ಯಾಲರಿ 6,000 ರೂಪಾಯಿ ಕೊಡ್ಬೇಕು. ನೆಕ್ಸ್ಟ್ ಟು ಸುನಿಲ್ಸ್ ಕಮಿಷನ್. ಯಾರೋ ಒಬ್ಬರು ಕಮಿಷನ್ ಅಂದ್ರೆ ಯಾರಿಗದು? ಸುನಿಲ್ಸ್ ಕಮಿಷನ್ ಎಷ್ಟು ಕೊಡ್ಬೇಕು? ಸುನಿಲ್ ಕಮಿಷನ್ 4,000 ಕೊಡ್ಬೇಕು. ಕರೆಕ್ಟಾ? ಕ್ವಶನ್ ಅಲ್ಲಿ ನೋಡಿದ್ರಲ್ಲ, ಪಾಸ್ ಮಾಡಿ ಬರ್ಕೊಂಡಿರ್ಬೇಕು. 4,000 ಕೊಡ್ಬೇಕು. ಹಾಗಿದ್ರೆ ಈಗ ಇನ್ನೇನಾದ್ರು ಕೊಟ್ಟಿದಾರ ಕ್ವಶನ್ ಅಲ್ಲಿ? ಮುಗೀತು. ಕ್ವಶನ್ ಇರೋದೆಲ್ಲ ಮುಗೀತು. ಕ್ವಶನ್ ಎಲ್ಲ ಮುಗಿಸ್ಬಿಟ್ಟಿದೀವಿ. ಈಗ ಏನ್ ಮಾಡ್ಬೇಕು ನೋಡ್ರಿ, ಈಗ ಸುಮ್ನೆ ಒಂದ್ ಕಣ್ಣಲ್ಲಿ ನೋಡ್ರೆ ಗೊತ್ತಾಗ್ತದೆ ಯಾವ್ದು ಜಾಸ್ತಿ. ನೋಡ್ರಿ 20, 16, 36, 42, 46 ಅದು ಡೈರೆಕ್ಟ್ 80,400 ಐತಿ. ಹಾಗೆ ಏನ್ ಮಾಡ್ಬೇಕು? 80,400 ನಾನೇನ್ ಹೇಳಿದೆ, 2 ಕಡೆ ಫಸ್ಟ್ ಬರ್ಕೋಬೋಣ, ಕಡೆ ಆ ಕಡೆ. ಹಾಗಾದ್ರೆ ಏನ್ ಮಾಡಿ, 80,400 ಪ್ಲಸ್ 3,600 ಐತಲ್ಲ, 80,400 ಪ್ಲಸ್ 3,600, 80 ಪ್ಲಸ್ 3 83, 600 ಪ್ಲಸ್ 400 1000, 84,000. ಕರೆಕ್ಟಾ? 84,000. ಇವಾಗ ಇಲ್ಲೂ 84,000 ಬರೆದುಕೊಳ್ಳೋಣ. ಫಸ್ಟ್ 84,000 ಈಗ 84,000 ಈ ಕಡೆ 84,000 ಬರ್ದಿದ್ದೀವಿ. ಈ 84,000ದಲ್ಲಿ ಇದಿಷ್ಟು ತೆಗಿಬೇಕು. ಇದಿಷ್ಟನ್ನ ತೆಗೆದು ಬಿಡ್ಬೇಕು ನಾವು. ಇದನ್ನ ತೆಗೆದು ಬಿಡ್ಬೇಕು. ಇದನ್ನ ತೆಗೆದ್ರೆ ನಿಮ್ಗೆ ಎಷ್ಟು ಉಳಿತದೆ ನೋಡೋಣ. ನಿಮ್ಗೆ ಎಷ್ಟು ಉಳಿತು ನೋಡ್ರಿ, 84,400. ನೀವು ಇದು 84,000. 84,000 ಈ 4,000 ತೆಗೆದು ಬಿಡ್ರಿ. ಇನ್ನು 80 ಉಳಿತು. 80ರಲ್ಲಿ 20 ತೆಗಿರಿ. 80ರಲ್ಲಿ 20 ತೆಗೆದ್ರೆ 60 ಉಳಿತು. 60ರಲ್ಲಿ ಈ 10 ತೆಗಿರಿ.
ಇನ್ನು 50 ಉಳಿತು. 50ರಲ್ಲಿ 6 + 6 12 ತೆಗಿರಿ, 38 ಉಳಿತು. 38 ನಾನು ಕಣ್ಣೆಲ್ಲ ಮಾಡ್ತೀನಿ, ನೀವು ಕ್ಯಾಲ್ಕುಲೇಟರ್ ಅಲ್ಲಿ ಮಾಡ್ಬೇಕು. ಸೊ 38,000 ಉಳಿತು ನೋಡ್ರಿ. 38,000 ಇಲ್ಲಿ ಬರೆದು ಬಿಡಿ. 38,000 ಎರಡು ಕಡೆ ಈಕ್ವಲ್ ಆಯ್ತಾ? 4 ಮಾರ್ಕ್ಸ್ ಬಂತಾ? ಬಂತು. ಇನ್ನು 2 ಮಾರ್ಕ್ಸ್ ಯಾರು ಬಿಡಬಾರ್ದು, ಯಾವುದೇ ಕಾರಣಕ್ಕೆ ಇನ್ನು 2 ಮಾರ್ಕ್ಸ್ ಬಿಡಬಾರ್ದು. ಇನ್ನು 2 ಮಾರ್ಕ್ಸ್ ಹೆಂಗ್ ತಗೋಬೇಕು ಸರ್? ನೋಡ್ರಿ, ಈ 38,000ನ ಇವ್ರಿಬ್ರಿಗೆ ಹಂಚ್ಬಿಡ್ಬೇಕು. ಏನಂತ ಹೇಳಿದೆ ನಾನು? ಈ ಕಡೆ ಬಂದಿದೆಯಲ್ಲ, ಇದನ್ನ ಅನ್ಸ್ತಾ ಇದೀವಿ. ಯಾವ್ದನ್ನ ಅನ್ಸ್ತಾ ಇದೀವಿ? ಇದನ್ನ ಮಾತ್ರ ಅನ್ಸ್ತಾ ಇದೀವಿ, ನೆನಪಿರ್ಲಿ. ಟು ಪಾರ್ಟ್ನರ್ಸ್, ಕ್ಯಾಪಿಟಲ್ ಅಕೌಂಟ್. ನಾನು ಆಮೇಲಿಂದ ಟ್ರಾನ್ಸ್ಫರ್ ಮಾಡುವ. ಈಗ ಏನು? ಅನಿಲು ಸುನಿಲು, ಅನಿಲು ಸುನಿಲು, ಅನಿಲು ಸುನಿಲು. ಏನ್ ಹೇಳದ? ಅನಿಲ್ ಸುನಿಲು. ನೀನ್ ಅರ್ಧ ರೊಟ್ಟಿ, ನಾನು ಅರ್ಧ ರೊಟ್ಟಿ. 1:1 ಈಕ್ವಲಿ. ಏನಾಯ್ತು? ಈಕ್ವಲಿ. ಈಕ್ವಲಿ ಅಂದ್ರೇನು? 38,000. 38,000 ಇಂಟು 1/2. 38,000 ಇಂಟು 1/2. ಹಂಗಾರೆ 38/2 ಮಾಡಿಬಿಟ್ರೆ ನಿಮ್ಗೆ ಇಲ್ಲಿ ಎಷ್ಟು ಬರ್ತದೆ? 19,000. ಇಲ್ಲಿ ಎಷ್ಟು ಬರ್ತದೆ? 19,000. 19 38,000. ಈ ಕಡೆ 84,000, 84,000. అలాగే ಲೆಕ್ಕ ಕಂಪ್ಲೀಟೆಡ್. ಇಷ್ಟು ಮಾಡಿಬಿಟ್ರೆ ನೋಡ್ರಿ, ಇವತ್ತಿನ ಕ್ಲಾಸ್ ಅಲ್ಲಿ ನೋಡ್ರಿ, ಅಮ್ಮಮ್ಮ ಅಂದ್ರೆ 1 ಅವರ್ ಅಷ್ಟೇ ಇರೋದು ಕ್ಲಾಸು. ನೀವು 1 ವರ್ಷದಿಂದ ಕೇಳಿರ್ತೀರಾ. ಈಗ ಪ್ರಾಡಕ್ಟ್ ಮೆಥಡ್ ಒಂದು ಅರ್ಧ ಗಂಟೆ ಕ್ಲಾಸು, ಇದೊಂದು ಅರ್ಧ ಗಂಟೆ ಕ್ಲಾಸ್. 1 ಅವರ್ ಕ್ಲಾಸ್. 1 ಅವರ್ ಕ್ಲಾಸ್ ಅಂದ್ರೆ 60 ನಿಮಿಷ. 60 ನಿಮಿಷ ಅಂದ್ರೆ 6 ಮಾರ್ಕ್ಸ್ ಫಿಕ್ಸ್. 1 ವರ್ಷ ಎಲ್ಲ ಓದಿರ್ತೀರಾ. ಈಗ 6 ಮಾರ್ಕ್ಸ್ ಹೆಂಗ್ ತೆಗಿಬೇಕು ಅಂದ್ರೆ ತುಪ್ಕೊಂಡ್ ತೆಗ್ದು ಹಾಕಬಿಡ್ಬೇಕು ನಾವು. 6 ಮಾರ್ಕ್ಸ್ ನಮ್ದಿದು ಬಿಡಬಾರ್ದು. ಪ್ಯಾಕೆಟ್ ಅಲ್ಲಿ ಇಕ್ಕೋಬೇಕಾರು 6 ಮಾರ್ಕ್ಸ್. ನಂದು ಎಷ್ಟು ಹೆಂಗ್ ಕೊಡ್ತೇ ಕೊಡು ಕ್ವಶನ್, ನಾನು ಮಾಡೇ ಮಾಡ್ತೀನಿ, ಬಿಡಲ್ಲ. ಅರ್ಥ ಆಯ್ತಾ? ಬಿಡಬೇಡಿ, ಬಿಡಬೇಡಿ. ಇಷ್ಟೇ ನೋಡ್ರಿ, ಇಷ್ಟೇ ನೋಡಿ, ಎಷ್ಟು ಸಿಂಪಲ್ ಐತೆ ಇದು ಕ್ವಶನ್. ಅವ್ರು ಕೊಟ್ಟಿರೋದನ್ನೇ ಹಾಕತ್ತೀವಿ, ಕೆಲವೊಂದು ಅಮೌಂಟ್ ಮಾತ್ರ ಸ್ವಲ್ಪ ನಾವು ವೇರಿಯೇಷನ್ ಮಾಡ್ತೀವಿ ಅಷ್ಟೇ. ಈಗ ಕೊನೆಯಲ್ಲಿ ಏನ್ ಮಾಡ್ಬೇಕು? ಇದನ್ನ ಟ್ರಾನ್ಸ್ಫರ್ ಮಾಡಿ ಅಂತ ಲೆಕ್ಕ. ಇದು ಸ್ವಲ್ಪ ಮುಂದುವರೆದಿರೋದು. ಇದು ಬೇಡ, ಇಷ್ಟು ಕ್ವಶನ್ ನಿಮ್ಗೆ ಬೇಡ. ಯಾಕಂದ್ರೆ ನಾವು ಆಫ್ಲೈನ್ ಕ್ಲಾಸ್ ಅಲ್ಲಿ ಮಾಡ್ತೀವಲ್ಲ, ಇದು ಮುಂದುವರೆದು ಮತ್ತೆ ಇನ್ನು ಮುಂದುವರೆದು ಏನೇನೋ ಹೇಳ್ತೀವಿ, ಮತ್ತೆ ಮುಂಚೆ ಏನೇನೋ ಹೇಳ್ತೀವಿ. ಬಟ್ ನಿಮಗೆ ಕ್ರಾಶ್ ಕೋರ್ಸ್ ಇದ್ದಂಗೆ ಇದು. ಇಷ್ಟು ಕಲ್ತ್ಕೊಬಿಟ್ರೆ 6 ಮಾರ್ಕ್ಸ್ ಫಿಕ್ಸ್. ಯಾರು ಮಿಸ್ ಮಾಡಬಾರ್ದು, ತೆಗಿಲೇಬೇಕು ಮಾರ್ಕ್ಸ್. ಧನ್ಯವಾದ.